ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಪಶ್ಚಿಮ ಬಂಗಾಳದ ಹೂಗ್ಲಿಯ ಪ್ರಭಾವತಿ ಸರ್ದಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಅನುಗ್ರಹಿಸಿದ ಅದ್ಭುತವಾದ ಆರೋಗ್ಯದ ಪವಾಡವನ್ನು ಅಪಾರ ಕೃತಜ್ಞತೆಯಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಜುಲೈ 2025ರಲ್ಲಿ ನಾನು ತೀವ್ರವಾದ ಟೈಫಾಯ್ಡ್ ಜ್ವರದಿಂದ ಬಳಲುತ್ತಿದ್ದೆ. ನನ್ನ ಸಹೋದರಿಯರನ್ನು ಹೊರತುಪಡಿಸಿ ಮನೆಯಲ್ಲಿ ನನ್ನನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಒಂದು ಮಳೆಗಾಲದ ರಾತ್ರಿ ನನ್ನ ಪರಿಸ್ಥಿತಿ ಅತ್ಯಂತ ಗಂಭೀರವಾಯಿತು. ನನ್ನ ದೇಹ ಎಷ್ಟು ನಿಸ್ತೇಜಗೊಂಡಿತ್ತೆಂದರೆ ನನ್ನ ಸೊಂಟದ ಕೆಳಭಾಗವನ್ನು ಅಲುಗಾಡಿಸಲು ಸಹ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಜೊತೆಗೆ ತಡೆದುಕೊಳ್ಳಲು ಸಾಧ್ಯವಾಗದ ತಲೆನೋವು ಮತ್ತು ಬೆನ್ನು ನೋವು ನನ್ನನ್ನು ಕಾಡುತ್ತಿತ್ತು. ನಮ್ಮ ಕುಟುಂಬದ ವೈದ್ಯರು ಸೂಚಿಸಿದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಅಷ್ಟೇನೂ ಸುಧಾರಣೆ ಕಂಡುಬರಲಿಲ್ಲ. ನನಗೆ ಪ್ರಜ್ಞೆ ತಪ್ಪುತ್ತಿರುವಂತೆ ಭಾಸವಾಗುತ್ತಿತ್ತು ಮತ್ತು ಮೂಲಮಂತ್ರವನ್ನು ಜಪಿಸಲು ಸಹ ಸಾಧ್ಯವಾಗದಷ್ಟು ನಿಶ್ಶಕ್ತಳಾಗಿದ್ದೆ. ಅಂತಹ ಅಸಹಾಯಕ ಸ್ಥಿತಿಯಲ್ಲಿ ನನ್ನನ್ನು ರಕ್ಷಿಸುವಂತೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿದೆ. ಅದೇ ರಾತ್ರಿ ನನಗೆ ಒಂದು ಆಳವಾದ ದಿವ್ಯ ಅನುಭವವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮಾ ಕಾಳಿಯ ರೂಪದಲ್ಲಿ ಬಂದು ರಾತ್ರಿಯಿಡೀ ನನ್ನ ತಲೆಯನ್ನು ತಮ್ಮ ಮಡಲಿನಲ್ಲಿ ಪ್ರೀತಿಯಿಂದ ಇರಿಸಿಕೊಂಡಿರುವ ಅನುಭವವಾಯಿತು. ಸ್ವಲ್ಪ ಸಮಯದಲ್ಲೇ ಬಹಳ ದಿನದಿಂದ ಕಾಡುತ್ತಿದ್ದ ನನ್ನ ತೀವ್ರವಾದ ತಲೆನೋವು ಮತ್ತು ಬೆನ್ನು ನೋವು ಸಂಪೂರ್ಣವಾಗಿ ಮಾಯವಾಯಿತು. ಮುಂಜಾನೆ ನನಗೆ ಆ ದಿವ್ಯ ಉಪಸ್ಥಿತಿಯು ಕಾಣದಿದ್ದಾಗ ನಾನು ಅವರನ್ನು ಹಂಬಲದಿಂದ ಹುಡುಕಿದೆ. ಆಗ ನನಗೆ, ನಾವು ಎಲ್ಲಿಗೂ ಹೋಗಿಲ್ಲ, ನಾವು ಯಾವಾಗಲೂ ನಿನ್ನೊಂದಿಗಿದ್ದೇವೆ, ನೀನು ಅತಿ ಶೀಘ್ರದಲ್ಲೇ ಗುಣಮುಖಳಾಗುವೆ ಎಂಬ ಭರವಸೆಯ ಮಾತುಗಳು ಕೇಳಿಸಿದವು. ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಅನುಗ್ರಹದಿಂದ ನಾನು ಬೇಗನೆ ಗುಣಮುಖಳಾದೆ. ಅವರ ನಿರಂತರ ರಕ್ಷಣೆ, ಗುಣಪಡಿಸುವಿಕೆ ಮತ್ತು ಪ್ರೀತಿಯ ಕಾಳಜಿಯನ್ನು ನಾನು ಆಳವಾಗಿ ಅನುಭವಿಸಿದೆ. ಪ್ರತಿಕ್ಷಣವೂ ತಮ್ಮ ಭಕ್ತರನ್ನು ಕಾಪಾಡಿ ಆಶೀರ್ವದಿಸುತ್ತಿರುವ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ಅಪಾರ ಪ್ರೀತಿ, ಭಕ್ತಿ ಹಾಗೂ ಕೋಟಿ ಕೋಟಿ ಕೃತಜ್ಞತೆಗಳೊಂದಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.